ರಾಯಚೂರು ಸೂಪರ್ ಫಾಸ್ಟ್ ಪ್ರೈಸ್ ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್ ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ ಪ್ಲೇ ಗ್ರೂಪ್ to 10th standard. Prarthana School will prove its excellence in creating a new chapter. So, why wait? Hurry up. Limited seats available. Jolly Kids Play School AC Campus. Admissions open for 2019-20. Shady Grove Preschool. Montessori based. Playgroup, nursery, LKG and UKG. India's #1 preschool chain. Gurudev Mart Shopping Mall. ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ರಾಯಚೂರು ನಗರದಲ್ಲಿ ಆರಂಭವಾಗಿರುವ 7 ವಂಡರ್ಸ್ ಎಕ್ಸಿಬಿಷನ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಏಪ್ರಿಲ್ 23ರಂದು ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ. 10,432 ಸಿಬ್ಬಂದಿಗಳನ್ನು ನಿಯೋಜನೆ. ಬಿ ಶರತ್. ಮೋದಿ ನೇತೃತ್ವದ ಸರ್ಕಾರ ರಾಜ್ಯಗಳ ಮಧ್ಯೆ ತಾರತಮ್ಯ, ನೀಡಿದ ಭರವಸೆಗಳು ಈಡೇರಿಸುವಲ್ಲಿ ವಿಫಲ. ವೀರಪ್ಪ ಮೌಳಿ. ರಾಜ್ಯದಲ್ಲಿ ಸದ್ದು ಮಾಡಿದ ಮಧು ಸಾವಿನ ವಿಚಾರ ಸಿಐಡಿ ತನಿಖೆಗೆ ಒಪ್ಪಿಸಿದ ಸರ್ಕಾರ. 5 ವರ್ಷದಲ್ಲಿ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ನೀಡಿದ ಮೋದಿ ಸರ್ಕಾರ. ಕಾಂಗ್ರೆಸ್ ಆರೋಪ ಸುಳ್ಳು. ತ್ರಿವಿಕ್ರಮ್ ಜೋಶಿ. ಮಡಿವಾಳ ಸಮಾಜದವರ ಮೇಲೆ ಬೇಬಿ ನಾಯಕ್ ಸಂಬಂಧಿಕರಿಂದ ದೌರ್ಜನ್ಯ. ಪಿ ಶರಣಪ್ಪ ಮಡಿವಾಳ್. ಮತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಭಗೀರಥ ಜಯಂತಿ ಅನುದಾನ ಕಾಂಗ್ರೆಸ್ ಬೆಂಬಲಿಸಲು ನಿರ್ಧಾರ. ಅಮರೇಶ್ ಆದೋನಿ. ಏಪ್ರಿಲ್ 23ರಂದು ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ನಡೆಯಲಿದ್ದು, ರಾಯಚೂರು ಲೋಕಸಭಾ ಚುನಾವಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಪೂರ್ಣಗೊಳಿಸಿದ್ದು, ಮತದಾನಕ್ಕೆ 10,432 ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಬಿ ಶರತ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಮತಗಟ್ಟೆ ಸಿಬ್ಬಂದಿಗಳು ತಮ್ಮ ಮೂಲ ಸ್ಥಾನದಿಂದ ನಿಯೋಜಿಸಿದ ತಾಲೂಕುಗಳಿಗೆ ತೆರಳಲು ಬಸ್ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಹಾಗೂ ಪ್ರಜಾಪ್ರತಿನಿಧಿಯ ಕಾಯ್ದೆ ಪ್ರಕಾರ ಮತದಾನದ ಪೂರ್ಣಗೊಳ್ಳದ 48 ಗಂಟೆ ಅವಧಿಯಲ್ಲಿ ಎಲ್ಲಾ ರೀತಿಯ ಮದ್ಯದಂಗಡಿಗಳಲ್ಲಿ, ಬಾರ್, ಡಿಪೋ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಮದ್ಯಪಾನ ನಿಷೇಧಿಸಿ ಶುಷ್ಕ ದಿವಸಗಳೆಂದು ಘೋಷಿಸಿ ಆದೇಶ ಹೊರಡಿಸಲಾಗಿದೆ ಎಂದು ತಿಳಿಸಿದರು. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 19,27,758 ಮತದಾರರಿದ್ದಾರೆ. 9,55,586 ಪುರುಷರು, 9,71,805 ಮಹಿಳೆಯರು ಹಾಗೂ 367 ಇತರರು ಏಪ್ರಿಲ್ 23ರಂದು ಮತ ಚಲಾಯಿಸುವ ಹಕ್ಕು ಹೊಂದಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾಗಿ ಸಂಜೆ 6 ಗಂಟೆಗೆ ಮುಕ್ತಾಯವಾಗಲಿದ್ದು, ಒಂದು ವೇಳೆ ಹೆಚ್ಚಿನ ಮತದಾರರು ಕಂಡುಬಂದಲ್ಲಿ ಅವರಿಗೆ ಟೋಕನ್ ನಂಬರ್ ವ್ಯವಸ್ಥೆ ಕಲ್ಪಿಸಲಾಗಿದೆ.
ಮತಗಟ್ಟೆ 100 ಮೀಟರ್ಗಳಲ್ಲಿ ಕರ್ತವ್ಯ ನಿರತ ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಮೊಬೈಲ್ಗಳನ್ನು ಬಳಸುವಂತಿಲ್ಲ. ಮತದಾರರು ನಿಯಮಗಳನ್ನು ಉಲ್ಲಂಘಿಸಿದಲ್ಲಿ ಭಾರತೀಯ ದಂಡ ಸಂಹಿತೆಯ ಪ್ರಕರಣದಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗುತ್ತದೆ ಎಂದರು. 6 ಗಂಟೆ ಅಷ್ಟೊತ್ತಿಗೆ ಭಾಳಷ್ಟು ಜನ ಇನ್ನೂ ವೋಟ್ ಹಾಕಲಿಕ್ಕೆ ಬಂದು ಕ್ಯೂವಲ್ಲಿ ನಿಂತಿದ್ರೆ ಸೊ ಅವರಿಗೆ ನಾವು ರಿವರ್ಸ್ ಆರ್ಡ್ರಲ್ಲಿ ನಾವು ಟೋಕನ್ ಸ್ಲಿಪ್ಸ್ನ ಕೊಟ್ಕೊಂಡು ಬರ್ತೀವಿ. ಸೊ ಲಾಸ್ಟ್ ಪರ್ಸನ್ಗೆ ಫಸ್ಟ್ ನಂಬರ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ. ಯಾಕಂದರೆ ಅದರಿಂದ ಯಾರೇ ಬಂದರೂ ಅವ್ರಿಗೆ ನಾವು ಮತ್ತೆ ಸೇವ್ಸ್ ಮಾಡೋಣ ವೋಟಿಂಗ್ ಅವಕಾಶ. ಸೊ ಅದನ್ನು ಯಾರು ಕ್ಯೂ ಆಗಿದ್ದಾರೆ ಅವ್ರ ನಂಬರ್ ಕೊಟ್ಕೊಂಡು ಅಷ್ಟು ಜನಕ್ಕೆ ವೋಟಿಂಗ್ಗೆ ಮಾಡಿ ನಾವು ಅವಕಾಶ ಮಾಡಿ ಕೊಡಲಾಗ್ತದೆ. ಮತ್ತು ಮತಗಟ್ಟೆಯ 100 ಮೀಟ್ರ್ ಒಳಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿಗಳು ಹೊರತುಪಡಿಸಿದರೆ ಬೇರೆ ಯಾರೂ ಸಹ ಅಲ್ಲಿ ಮೊಬೈಲ್ನ ಬಳಕೆ ಮಾಡೋದಿಲ್ಲ. ಮೊಬೈಲ್ ಬಳಕೆನ ನಿರ್ಬಂಧ ಇದೆ, ನಿಷೇಧ ಇದೆ. ಸೊ ಆದ್ದರಿಂದ ಸೆಲ್ಯುಲಾರ್ ಫೋನು ಮೊಬೈಲ್ನ ಯಾರೂ ಸಹ ಮತಗಟ್ಟೆ ಒಳಗೆ ತೊಗೊಂಡು ಹೋಗೋಂಗಿಲ್ಲ. ಸೊ ಅದು ಹೊರಗೇನೆ ಅವರು ಇಟ್ಬಿಟ್ಟು ಬರಬೇಕಾಗ್ತದೆ. ಸೊ ಆದ್ದರಿಂದ ಇದು ಸಹ ನಾನು ಮಾಧ್ಯಮದವರ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡೋದೇನು ಅಂತಂದರೆ ದಯವಿಟ್ಟು ಮತಗಟ್ಟೆಗೆ ಬರೋ ಸಮಯದಲ್ಲಿ ನಿಮ್ಮ ಮೊಬೈಲ್ ಫೋನ್ಸ್ನ ನೀವು ದಯವಿಟ್ಟು ತರಬೇಡಿ. ಮತ್ತು ಮಾಧ್ಯಮ ಪ್ರತಿನಿಧಿಗಳು ಮತಗಟ್ಟೆ ಸುದ್ದಿಗಾಗಿ ತೆರೆದಾಗ ಮತ ಚಲಾಯಿಸುವ ಪ್ರಕ್ರಿಯೆಯನ್ನು ಚಿತ್ರ ಈ ಥರದ್ದೆಲ್ಲ ಮಾಡಿದ್ರೆ ಇದು ಪ್ರಜಾಪ್ರತಿನಿಧಿ ಅಧಿನಿಯಮ ಏನಿದೆ 1951 ಅದರ ಒಂದು ವೈಲೇಷನ್ ಆಗ್ತದೆ. ಸೆಕ್ಷನ್ 126 ಮತ್ತು 130 ಹಾಗೂ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ಗಳು 126, 130 ಮತ್ತು 171 ಅಡಿಯಲ್ಲೂ ಸಹ ಇವು ಶಿಕ್ಷಾರ್ಹ ಅಪರಾಧಗಳಾಗಿರ್ತದೆ. ಸೊ ಆದ್ದರಿಂದ ಯಾರೂ ಸಹ ಮೊಬೈಲ್ನ ಅಲ್ಲಿ ಇದು ಪೊಲೀಸ್ ಸ್ಟೇಷನ್ ಒಳಗೆ ತೊಗೊಂಡು ಹೋಗಬಾರ್ದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಮತದಾನದ ದಿವಸ ಮತದಾರರು ಬಂದುಬಿಟ್ಟು ಅಲ್ಲಿ ವೋಟಿಂಗ್ ವೋಟರ್ಸ್ ಲಿಸ್ಟಲ್ಲಿ ಹೆಸರಿಲ್ಲ ಅಂತ ಹೇಳ್ಬಿಟ್ಟು ಗೊಂದಲ ಸೃಷ್ಟಿ ಮಾಡಿಕೊಂಡು ಮತ್ತು ಗಲಾಟೆ ಮಾಡೋದು ಇದು ಯಾವುದೇ ಕಾರಣಕ್ಕೂ ಅದು ನಡೀಬಾರ್ದು. ಮತದಾರರಿಗೆ ಈಗಾಗಲೇ ಸಾಕಷ್ಟು ಅವಕಾಶ ನಾವು ಕೊಟ್ಟಿದ್ವಿ. ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ನಾವು ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ, ವೆರಿಫೈ ಮಾಡ್ಕೊಳ್ಳಿಕ್ಕೆ, ಅದು ಇಲ್ಲದೇ ಇದ್ದರೆ ಮತ್ತೆ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ಳಿಕ್ಕೂ ಸಹ ನಾವು ಮಿಂಚಿನ ನೋಂದಣಿ 1, 2 ಮಾಡಿ ಸಹ ಸಾಕಷ್ಟು ಅವಕಾಶ ಕೊಟ್ಟಿದ್ವಿ. ಅದಿಷ್ಟಾದರೂ ಸಹ ಅವರು ಜಾಗೃತಿಯಿಂದ ಅವರು ಸೇರ್ಪಡೆ ಮಾಡ್ಕೊಳ್ದೇ ಇದ್ದರೆ ಮತ್ತು ಅದನ್ನು ವೆರಿಫೈ ಮಾಡ್ಕೊಳ್ದೇ ಇದ್ದರೆ ಇವತ್ತು ಮತದಾನ ದಿವಸ ಬಂದು ಗಲಾಟೆ ಮಾಡೋದಾಗಿ ಇದು ಯಾವುದೂ ಸಹ ಅದು ಮಾಡಬಾರ್ದು. ಒಂದು ವೇಳೆ ಆ ರೀತಿ ಯಾರನ್ನು ಮಾಡಿದ್ರೆ ಮತ್ತು ಅವ್ರ ಮೇಲೆ ನಾವು ರೀತಿಯ ಒಂದು ತೀಕ್ಷ್ಣ ಕ್ರಮ ನಾವು ಕೈಗೊಳ್ಳಬೇಕಾಗ್ತದೆ. ಒಂದು ವೇಳೆ ಆ ರೀತಿ ಏನಾದರೂ ಕಂಡು ಬಂದಲ್ಲಿ ಅವರು ಸಂಬಂಧಪಟ್ಟ ತಹಸೀಲ್ದಾರ್ ಕಚೇರಿಯಲ್ಲಿ ದೂರನ್ನ ದಾಖಲು ಮಾಡ್ಬೋದಾಗಿದೆ. ಅದ್ರ ಮೇಲೆ ನಾವು ಎನ್ಕ್ವೈರಿ ಮಾಡ್ತೀವಿ. ಸೊ ಮತ್ತು ಸೆಕ್ಟರ್ ಆಫೀಸರ್ಸ್ 163 ಸೆಕ್ಟರ್ ಆಫೀಸರ್ಸ್ ಕಾರ್ಯಪ್ರವೃತ್ತ ಆಗಿದ್ದಾರೆ. ವಿಡಿಯೋ ವ್ಯೂವಿಂಗ್ ಟೀಮ್ 8 ಇದೆ, ಮತ್ತು ವಿಡಿಯೋ ಸರ್ವೇಲೆನ್ಸ್ ಟೀಮ್ 26 ಇದೆ, ಮತ್ತು ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ 114, ಮತ್ತು ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ 8 ಜನ ಇದ್ದಾರೆ, ಮತ್ತು ಎಕ್ಸ್ಪೆಂಡಿಚರ್ ಅಕೌಂಟಿಂಗ್ ಟೀಮ್ 8 ಜನ ಇದ್ದಾರೆ. ಸೊ ಇಲ್ಲಿಯವರೆಗೆ ಒಟ್ಟು ನಾವು 254 ಮಾದರಿ ನೀತಿ ಸಮಿತಿ ಉಲ್ಲಂಘನೆ ಕೇಸ್ಗಳನ್ನ ನಾವು ದಾಖಲೆ ಮಾಡಿದ್ದೀವಿ. 254 ವೈಲೇಷನ್ ಆಫ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೇಸಸ್ ಹ್ಯಾವ್ ಬಿನ್ ಬುಕ್ಡ್ ಸೋ ಫಾರ್. ಆಮೇಲೆ ಒಟ್ಟು 1,22,63,110 ನಗದು ಹಾಗೂ 4,483 ಲೀಟರ್ ಮಧ್ಯೆ ಇದನ್ನು ವಶ ಮಾಡಿಕೊಳ್ಳಲಾಗಿದೆ. ಮತ್ತು ಈಗ ಲೋಕಸಭೆ ಚುನಾವಣೆ ಸಂಬಂಧ ಲೋಕಸಭಾ ಕ್ಷೇತ್ರದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಚುನಾವಣಾ ಆಯೋಗವು ಸಾಮಾನ್ಯ ವೀಕ್ಷಕರು, ಆರಕ್ಷಕ ವೀಕ್ಷಕರು, ಲೆಕ್ಕ ವೀಕ್ಷಕರನ್ನು ನೇಮಿಸಲಾಗಿದೆ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ 2,184 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 983 ಮತಗಟ್ಟೆಗಳಲ್ಲಿ ಶಾಮೀನು ವ್ಯವಸ್ಥೆ ಹಾಗೂ ಪ್ರತಿಯೊಂದು ಮತಗಟ್ಟೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ರಾಯಚೂರು ಲೋಕಸಭಾ ವ್ಯಾಪ್ತಿಗೊಳಪಡುವ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಕಲಚೇತನರಿಗಾಗಿ 1,579 ವೀಲ್ಚೇರ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಂಧ ಮತದಾರರಿಗೆ ಬ್ರೈಲ್ ಮತಪತ್ರ ಮುದ್ರಿಸಲಾಗಿದೆ. ಕ್ರಿಟಿಕಲ್ ಮತಗಟ್ಟೆಗಳಲ್ಲಿ 82 ಮತಗಟ್ಟೆಗಳಿಗೆ CAPAF ವ್ಯವಸ್ಥೆ ಮಾಡಲಾಗಿದೆ. ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 23 ಸಖಿ ಮತಗಟ್ಟೆಗಳನ್ನು ಹಾಗೂ 3 ವಿಕಲಚೇತನರ ಮತಗಟ್ಟೆಗಳನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ನಳಿನ್ ಅತುಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು ಉಪಸ್ಥಿತರಿದ್ದರು.
ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ರಾಜ್ಯಗಳ ಮಧ್ಯೆ ತಾರತಮ್ಯ, ದ್ವೇಷ, ಅಸೂಹೆ, ಎಲ್ಲೆಡೆ ಅಶಾಂತಿಗೆ ಕಾರಣವಾಗಿದೆ. ಚುನಾವಣೆ ಸಮಯದಲ್ಲಿ ನೀಡಿದ ಭರವಸೆಗಳು ಈಡೇರಿಸುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹಿಂದಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ರಾಹುಲ್ ಗಾಂಧಿಯವರು ಪ್ರಮಾಣ ಪತ್ರ ಸಲ್ಲಿಸಿದರು, ಈಗಲೂ ಸಲ್ಲಿಸಿದ್ದಾರೆ. ದುರುದ್ದೇಶಪೂರ್ವಕವಾಗಿ ಆಕ್ಷೇಪ ವ್ಯಕ್ತಪಡಿಸಲಾಗುತ್ತದೆ ಎಂದರು. ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಪಕ್ಷಕ್ಕೆ ಪ್ರಧಾನಮಂತ್ರಿ ಹುದ್ದೆ ನೀಡಲಾಗುತ್ತದೆ. ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ ದೇಶದಲ್ಲಿ ಅಧಿಕಾರಕ್ಕೆ ಬರಲಿದೆ. ಮಹಾಗಠಬಂಧನದಲ್ಲಿರುವ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದರು. ಚುನಾವಣೆ ನಂತರ ಬಂದಾಗಿ ದೇಶದ ಆಡಳಿತ ಚುಕ್ಕಾಣಿ ಹಿಡಿಯಲಾಗುತ್ತದೆ. 2014ರ ಲೋಕಸಭಾ ಚುನಾವಣೆಯಲ್ಲಿಯೂ ಸಿಪಿಐಎಂ ಪಕ್ಷಗಳ ವಿರುದ್ಧ ಸ್ಪರ್ಧಿಸಲಾಗಿತ್ತು. ನಂತರ ಯುಪಿಎದೊಂದಿಗೆ ಎಲ್ಲರೂ ಜೊತೆಯಲ್ಲಿದ್ದರು. ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಳ್ಳದೆ ಚುನಾವಣೆ ಎದುರಿಸಲಾಗಿತ್ತು. ಈಗಲೂ ಎಲ್ಲ ಪಕ್ಷಗಳೊಂದಿಗೆ ಸೇರಿಯೇ ಯುಪಿಎ ಅಧಿಕಾರಕ್ಕೆ ಬರಲಿದೆ ಎಂದರು. ಸುಳ್ಳುಗಳನ್ನು ಹೇಳಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿಯವರ ಗಾಳಿ ಈಗ ಇಲ್ಲ. ಬಿಜೆಪಿಯೇತರ ಪಕ್ಷಗಳಿಗೆ ಈ ಬಾರಿ ಜನರು ಒಲವು ತೋರಿಸಿದ್ದಾರೆ. ಬಿಜೆಪಿ ಕೊಟ್ಟ ಮಾತು ಉಳಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಭಾವನಾತ್ಮಕ ದೇಶದ ಮಾತು ಬಿಟ್ಟರೆ ವಿಷಯಗಳೇ ಇಲ್ಲ ಎಂದರು. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 371 ಜಾರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಈ ಹಿಂದೆ ಕೇಂದ್ರದಲ್ಲಿ ಉಪ ಪ್ರಧಾನಿಯಾಗಿದ್ದ ಲಾಲ್ ಕೃಷ್ಣ ಅಡ್ವಾಣಿಯವರು ರಾಜ್ಯದ ಬೇಡಿಕೆಯನ್ನು ತಿರಸ್ಕರಿಸಿದರು. ಕಾನೂನು ಸಚಿವನಾಗಿ ಪ್ರಸ್ತಾವನೆಯನ್ನು ಮರಳಿ ತರಿಸಿಕೊಂಡು ಕಾನೂನು ತಜ್ಞರೊಂದಿಗೆ ಪರಾಮರ್ಶಿಸಿ ಮತ್ತೊಂದು ಪ್ರಸ್ತಾವನೆ ಕಳುಹಿಸಲಾಗಿತ್ತು. ಎನ್ ಧರ್ಮಸಿಂಗ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಯವರ ಪ್ರಯತ್ನದಿಂದ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ದೊರಕಿದೆ. ಶಿಕ್ಷಣ, ಉದ್ಯೋಗದಲ್ಲಿ ವಿಶೇಷ ಅವಕಾಶಗಳು ದೊರಕಿವೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೂ ಅನುದಾನ ದೊರಕಿದೆ. ಖಾಲಿಯಿರುವ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಚುನಾವಣೆ ನಂತರ ಸರ್ಕಾರ ಉರುಳುತ್ತದೆ ಎಂಬುದು ಕೇವಲ ಭ್ರಮೆಯಷ್ಟೇ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ 5 ವರ್ಷದವರೆಗೆ ಆಡಳಿತ ನಡೆಸುತ್ತದೆ, ಅನುಮಾನ ಬೇಡ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಮಣ್ಣ ಇರ್ಬಗೇರ, ಪಾರಸ್ಮಲ್ ಸುಕಾಣಿ, ಎ ವಸಂತಕುಮಾರ್, ನಗರ ಬ್ಲಾಕ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ಪ್ರಚಾರ ಸಮಿತಿ ಅಧ್ಯಕ್ಷ ಕೆ ಶಾಂತಪ್ಪ, ತುಂಗಭದ್ರಾ ಡ್ಯಾಮು ಅದು 65 ವರ್ಷ ಹಳೆ ಡ್ಯಾಮ್ ಮತ್ತು ಅದಕ್ಕೆ MP ಪಾರ್ಟಿಗಳು ಜಿಲ್ಲಾಡಳಿತ ಗ್ಲೋಬಲ್ ಟೆಂಡರ್ ತಗೊಂಡು ಅದನ್ನು LK ಅಡ್ವಾಣಿ ಅವರು ಉಪ ಪ್ರಧಾನಿಗಳಾಗಿದ್ದಾರೆ. ಅವರಿಗೆ ಅಲ್ಲಿನ ನಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿ ಎಸ್.ಎನ್. ಕೃಷ್ಣ ಅವರು ಒಂದು ಪತ್ರ ಬರೆದು ಅದು ಕೂಡ 22 ಪತ್ರ ಬಂದಿದ್ದಾರೆ. 12/11/2001 ಮತ್ತು 22/8/2002 ಅದು ಪ್ರಸ್ತಾವನೆ ಕಳಿಸಿ ಆರ್ಟಿಕಲ್ 371 ಆಂಧ್ರ ಪ್ರದೇಶಕ್ಕೆ ಏನು ಅದೇ ಮಾಡಿದ್ದು, ಅದೇ ಒಂದು ಮಾದರಿಯಲ್ಲಿ ಇಲ್ಲಿ ಕೂಡ ಮಾಡಬೇಕು ಅಂತೇಳಿ ಮಾಡ್ತಾರೆ. ಹಾಗೆ LK ಅಡ್ವಾಣಿ ಅವರು ಇದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ನಮಗೆ 23 ಸೀಟ್ ಬರ್ತದೆ, ಅದರಿಂದ ನಾವು ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ನಮ್ಮ ಏನು ಒಗ್ಗಟ್ಟಿದೆ ಅದನ್ನು ಮುಗಿಲಿಕ್ಕೆ ಸಾಧ್ಯತೆ ಅದು ನಾನ್ಸೆನ್ಸ್. ಅದಕ್ಕೆ ಇಂಥ ನಾನ್ಸೆನ್ಸ್ ಸೋನಿಯಾ ಗಾಂಧಿ ಅವರಿಗೆ ಹೋರಾಟ ಪ್ರಶ್ನೆ ಮಾಡಿ ಅವ್ರು ಈಗ ವಸ್ತುವನ್ನು ಕೊಟ್ಕೊಳ್ತಾರೆ. ಇದೆಲ್ಲ ನೋಡಿ ಒಂದು ಆತ್ಮಘಾತಕ ಬಿಜೆಪಿ ರಾಹುಲ್ ಗಾಂಧಿ ಅವರ ಹೆಸರಿನ ಬಗ್ಗೆ ಗೊಂದಲ ಇದೆಯಲ್ಲ, ಅದ್ರ ಬಗ್ಗೆ ರಾಹುಲ್ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ನಾಮಪತ್ರ ಪರಿಶೀಲನೆ ಏನು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಆ ಚುನಾವಣೆ ನಿಮ್ಗೆ ಯಾರು ತಲೆಬಿಸಿ ನಿಂತ ಮೇಲೆ ನನ್ನ ಅನಿಸಿಕೆ ಏನಿಲ್ಲ, ಅವ್ರ ಇಚ್ಛೆ ಮತ್ತೆ ಪಕ್ಷದ
ಜಯವಂತರಾವ್ ಪತಂಗೆ, ರುದ್ರಪ್ಪ ಅಂಗಡಿ, ನಿರ್ಮಲಾ ಬೆಣ್ಣೆ ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 and 9036828942. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 1ನೇ ತಿಂಗಳ ಡ್ರಾ ಮುಗಿದಿದ್ದು 2ನೇ ತಿಂಗಳ ಡ್ರಾ ಆರಂಭವಾಗಿದೆ. 1200 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. 2, 3 ಮತ್ತು 4ನೇ ಬಹುಮಾನ 1 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ: ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ OTG ಬಹುಮಾನವಾಗಿ ನೀಡಲಾಗುವುದು. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9986170055. ಮೊಟ್ಟ ಮೊದಲ ಬಾರಿಗೆ ರಾಯಚೂರು ನಗರದಲ್ಲಿ ಆರಂಭವಾಗಿರುವ 7 ವಂಡರ್ಸ್ ಎಕ್ಸಿಬಿಷನ್ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಪ್ರಪಂಚದ 7 ಅದ್ಭುತಗಳನ್ನು ಹೊಂದಿರುವ ಬೃಹತ್ ಎಕ್ಸಿಬಿಷನ್. ಬೇಸಿಗೆ ರಜೆಯಲ್ಲಿ ರಾಯಚೂರಿನ ಜನತೆ ಎಕ್ಸಿಬಿಷನ್ ನೋಡಿರಿ, ಆನಂದಿಸಿರಿ. ಜಾಯಿಂಟ್ ವಿಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಆಕ್ಟೋಪಸ್, ಡ್ರ್ಯಾಗನ್ ಟ್ರೈನ್, ಸೋಲಾಂಬೋ, ಜಲ್ಲಿಕಟ್ಟು, ಸುತಾನ್ ಬೋಟ್, ಜಂಪಿಂಗ್ ಮಿನಿ ಟ್ರೈನ್, ಇನ್ನು ಮುಂತಾದ ಆಟಗಳು ಹಾಗೂ ಗೃಹ ಬಳಕೆ ವಸ್ತುಗಳು, ಅಡುಗೆ ಸಾಮಾನುಗಳು, ರೆಡಿಮೇಡ್ ಹಾಗೂ ಇತ್ಯಾದಿ ಸಾಮಗ್ರಿಗಳು ಒಂದೇ ಸ್ಥಳದಲ್ಲಿ ಲಭ್ಯ. ಇದರೊಂದಿಗೆ ತಿಂಡಿ ತಿನಿಸುಗಳು ಸೇರಿದಂತೆ ಇನ್ನಿತರ ರುಚಿಕರವಾದ ತಿನಿಸುಗಳು ಲಭ್ಯ. ವಂಡರ್ಸ್ ಎಕ್ಸಿಬಿಷನ್ ರಾಯಚೂರಿನ RTO ವೃತ್ತದ ಹತ್ತಿರ, ನವೋದಯ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ನಮ್ಮ ಮಾರ್ಟ್ನಲ್ಲಿ ನಿಮಗೆ ಬೇಕಾದ 1500 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಹಾಗೂ ಪಡೆಯಿರಿ 5 kg ಸಕ್ಕರೆ ಉಚಿತ ಮತ್ತು 3600 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಪಡೆಯಿರಿ 15 kg ಸಕ್ಕರೆ ಉಚಿತವಾಗಿ. ಮಾತ್ರವಲ್ಲದೆ ಒಂದು ಟೋಕನ್ ನೀಡಲಾಗುವುದು. ಇದರಲ್ಲಿ ಮೊದಲನೇ ಬಹುಮಾನ ಬಜಾಜ್ ಸಿಟಿ 100 ಕೇವಲ ಒಬ್ಬರಿಗೆ ಮಾತ್ರ. 2ನೇ ಬಹುಮಾನ 32 ಇಂಚಸ್ LED ಟಿವಿ ಕೇವಲ ಒಬ್ಬರಿಗೆ ಮಾತ್ರ. 3ನೇ ಬಹುಮಾನ 2 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. 4ನೇ ಬಹುಮಾನ 3000 ರೂಪಾಯಿ ಪರ್ಚೇಸ್ ಕಾರ್ಡ್ ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ 3 ಬರ್ನರ್ LPG ಸ್ಟವ್ ಕೇವಲ ಒಬ್ಬರಿಗೆ ಮಾತ್ರ. 6ನೇ ಬಹುಮಾನ 2 ಬರ್ನರ್ LPG ಸ್ಟವ್ ಒಬ್ಬರಿಗೆ ಮಾತ್ರ. 7ನೇ ಬಹುಮಾನ 32 ಪೀಸಸ್ ಡಿನ್ನರ್ ಸೆಟ್ ಒಬ್ಬರಿಗೆ ಮಾತ್ರ. 8ನೇ ಬಹುಮಾನ 5 ಲೆಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ. 9ನೇ ಬಹುಮಾನ 3 ಲೆಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ.
ಡ್ರಾ ದಿನಾಂಕ 1/6/2019. ವಿಳಾಸ ಇಂಡಿಯನ್ ಬ್ಯಾಂಕ್ ಎದುರುಗಡೆ, ಗಂಜ್ ರೋಡ್, ರಾಯಚೂರು. 9986170055. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, ಎಂಡಿ, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್ ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಹಲವು ದಿನಗಳಿಂದ ರಾಜ್ಯದಲ್ಲಿ ಸದ್ದು ಮಾಡುತ್ತಿರುವ ವಿದ್ಯಾರ್ಥಿನಿ ಮಧು ಸಾವಿನ ವಿಚಾರ ಇದೀಗ ಮತ್ತೊಂದು ರೂಪ ಪಡೆದಿದೆ. ವಿದ್ಯಾರ್ಥಿಗಳ ಹಾಗೂ ಪಾಲಕರ ಒತ್ತಡಕ್ಕೆ ನಿಗೂಢ ಸಾವಿನ ಹಿಂದಿನ ರಹಸ್ಯವನ್ನು ಪತ್ತೆ ಹಚ್ಚಲು ರಾಜ್ಯ ಸರ್ಕಾರ ಇದೀಗ ಸಿಐಡಿ ತನಿಖೆಗೆ ಒಪ್ಪಿಸಿದೆ. ರಾಜ್ಯ ಡಿಜಿಪಿ ನೀಲಮಣಿ ರಾಜು ಅವರು ಈ ಆದೇಶ ಹೊರಡಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಮಧುಪತ ಸಾವಿನ ಪ್ರಕರಣಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿ ಉನ್ನತ ತನಿಖೆಗೆ ಆದೇಶಿಸುವುದಾಗಿ ಹೇಳಿದರು. ಏಪ್ರಿಲ್ 19ರಂದು ರಾಜ್ಯ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯ ಅವರು ಪಾಲಕರನ್ನು ಭೇಟಿ ಮಾಡಿ ಸಾವಿನ ಪ್ರಕರಣದ ಬಗ್ಗೆ ಚರ್ಚಿಸಿದರು. ಇದಾದ ನಂತರ ರಾಜ್ಯ ಗೃಹ ಸಚಿವ ಎಂಬಿ ಪಾಟೀಲ್ ಅವರೊಂದಿಗೆ ಚರ್ಚಿಸಿ ಸಿಐಡಿಗೆ ಪ್ರಕರಣ ವಹಿಸುವ ಸಲಹೆ ನೀಡಿದರು. ಸರ್ಕಾರದ ಸಲಹೆ ಸೂಚನೆಯನ್ವಯ ಡಿಜಿಪಿ ಈ ಪ್ರಕರಣವನ್ನು ಸಿಐಡಿಗೆ ವಹಿಸಿ ಆದೇಶ ಹೊರಡಿಸಿದ್ದಾರೆ. ಈ ಕುರಿತು ಎಡಿಜಿಪಿ ಕಮಲ್ ಪಂತ್ ಅಧಿಕೃತ ಹೇಳಿಕೆ ನೀಡಿದ್ದಾರೆ. ನಿನ್ನೆಯಷ್ಟೇ ಬಳ್ಳಾರಿ ಐಜಿಪಿ ನಂಜುಂಡಸ್ವಾಮಿ ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ರಾಯಚೂರು ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳನ್ನೇ ಬಹಳ ಜನ ಮಾತಾಡ್ಕೊಂಡ್ರೆ ಅವತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥ ಎಂಎಲ್ಎ ಎಂಪಿಗಳು ಅವ್ರು ಏನು ಎಲ್ಲ ಹೊಡೆದು ಜೀನ್ಸ್ ಪ್ಯಾಂಟ್ ಹಾಕಿಂದಿರ್ತಕ್ಕಂಥ ಹುಡುಗರು ಹುಡುಗಿಯರು ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಅದೇ ವಿದ್ಯಾರ್ಥಿ ತುಂಬಾ ಸಂತೋಷ ಸ್ನೇಹಿತರೆ. ನಾವೆಲ್ಲರೂ ಈಗ 10 ಗಂಟೆ ಬೇಕು ವಿದ್ಯಾರ್ಥಿಗಳ ಒಗ್ಗಟ್ಟು ಚಿರಾಯವಾಗಲಿ ಚಿರಾಯವಾಗಲಿ. ಇನ್ಕಿಲಾಬ್ ಜಿಂದಾಬಾದ್ ಬೇಕು. ಸ್ನೇಹಿತರೆ, ಈ ಕೂಡಲೇ ತನಿಖೆಗೆ ಒಳಪಡಿಸಿ ಬೇಕೇ ಬೇಕು. We want ಆದರೆ ಸಂಜೆಯಾಗುತ್ತಿದ್ದಂತೆ ರಾಜ್ಯ ಸರ್ಕಾರ ಈ ಪ್ರಕರಣ ಗಂಭೀರ ಪರಿಗಣಿಸಿ ಸಿಐಡಿ ತನಿಖೆಗೆ ವಹಿಸುವ ಮೂಲಕ ಸ್ಥಳೀಯ ವಿದ್ಯಾರ್ಥಿಗಳ ಬೇಡಿಕೆಗೆ ಮಾನ್ಯತೆ ನೀಡಿದೆ. ಏಪ್ರಿಲ್ 13ರಂದು ವಿದ್ಯಾರ್ಥಿನಿ ಮಧು ಪತ್ತಾರ್ ಕಾಣೆಯಾಗಿದ್ದರು. ಏಪ್ರಿಲ್ 15ರಂದು ಸಂಜೆ ಮಾಣಿಕ್ ಪ್ರಭು ದೇವಸ್ಥಾನದ ಬೆಟ್ಟಗಳಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಮಧು ಪತ್ತಾರ್ ಶವ ಪತ್ತೆಯಾದ ಜಮೀನು
ಸುದರ್ಶನ್ ಬಜಾರಪ್ಪ ಅವರಿಗೆ ಸೇರಿತು ಎನ್ನುವುದು ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ಸುದರ್ಶನ್ ಮತ್ತು ಮಧು ಪತ್ತಾರ್ ಅವರ ಮಧ್ಯೆ ಇರುವ ಸಂಬಂಧ ಈಗ ತನಿಖೆಯ ಪ್ರಮುಖ ಕೇಂದ್ರವಾಗಿದೆ. ಏತನ್ಮಧ್ಯೆ ಮಧು ಪತ್ತಾರ್ ತಂದೆ ನಾಗರಾಜ್ ಪತ್ತಾರ್, ತಾಯಿ ರೇಣುಕಾ ಪತ್ತಾರ್ ಅವರು ಸುದರ್ಶನ್ ಬಜಾರಪ್ಪನೇ ಕೊಲೆ ಮಾಡಿದ್ದಾನೆ ಎನ್ನುವ ಆರೋಪ ಮಾಡಲಾಗಿದೆ. ಮಗಳು ಕಾಣೆಯಾಗಿದ್ದಾರೆ ಎನ್ನುವ ಪ್ರಕರಣಕ್ಕೆ ಸಂಬಂಧಿಸಿ ದೂರು ನೀಡಲು ಬಂದಾಗ ಕಾನ್ಸ್ಟೇಬಲ್ ಆಂಜನೇಯ ಎನ್ನುವವರು ಪ್ರಕರಣ ದಾಖಲಿಸಿಕೊಳ್ಳದೆ ವಾಪಸ್ ಕಳುಹಿಸಿದ್ದರು. ಈ ಘಟನೆ ನಂತರ ಮಧು ಪತ್ತಾರ್ ಬೈಕ್ ಕೀ ಮತ್ತು ಮೊಬೈಲ್ ಪಾಲಕರಿಗೆ ಆಂಜನೇಯ ಅವರೇ ತಂದುಕೊಟ್ಟಿದ್ರು. ಈ ಎಲ್ಲಾ ಘಟನೆಗಳನ್ನೊಳಗೊಂಡಂತೆ ಮಧು ಪತ್ತಾರ್ ಸಾವು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎನ್ನುವ ವಿಚಾರ ಕುರಿತು ಈಗ ಸಿಐಡಿ ತನಿಖೆ ನಡೆಸಲಿದ್ದು, ಈ ತನಿಖೆ ನಂತರ ಸಂಪೂರ್ಣ ಮಧು ಪತ್ತಾರ್ ಸಾವಿನ ನಿಗೂಢ ಬಹಿರಂಗಗೊಳ್ಳಲಿದೆ. ನರೇಂದ್ರ ಮೋದಿಯವರ 5 ವರ್ಷದ ಆಡಳಿತದಲ್ಲಿ ರಾಜ್ಯಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ. ಕಾಂಗ್ರೆಸ್ ಸಮಾವೇಶದಲ್ಲಿ ಮುಖಂಡರು ಮಾಡಿದ ಆರೋಪ ಸುಳ್ಳು ಎಂದು ಇಂದು ಪತ್ರಿಕಾ ಭವನದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಆರ್ ತಿಮ್ಮಯ್ಯ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೆಂಬಲಿಸುವುದಾಗಿ ಹೇಳುವವರ ಮನೆಯಲ್ಲಿನ ಸದಸ್ಯರೇ ಇವರು ಹೇಳಿದಂತೆ ಮತ ಹಾಕುವುದಿಲ್ಲ. ಸಮಾಜದ ಹೆಸರಿನಲ್ಲಿ ಗೊಂದಲ ಸೃಷ್ಟಿಸಬಾರದು ಎಂದರು. ಬೇರೆ ಬೇರೆ ಪಕ್ಷಗಳಲ್ಲಿಯೂ ಸಮಾಜದ ಜನರು ಇರುವುದರಿಂದ ಇಂತಹ ಹೇಳಿಕೆಗಳು ಮಹತ್ವ ಪಡೆಯುವುದಿಲ್ಲ ಎಂದರು. ನೀವು ನಮ್ಮ ಪಕ್ಷಕ್ಕೆ ಮಾತಾಡ್ತಾರೆ ಎಲ್ಲ ಸಮಾಜದವರು ಕೇಳ್ತೀರಪ್ಪ, ನಾನು ಎಲ್ಲಿಗಾರ ಹೋಗ್ಲಿ ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ, ನಮ್ಮ ಪಕ್ಷಕ್ಕೆ ಊಟ ಮಾಡ್ತೀವಿ. ಅದರಿಂದ ನೀವು ಮಾಡಿದೆ, ದಯಮಾಡಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಮುಕ್ತರಾಗಿದ್ರೆ ಅಥವಾ ಗಟ್ಟಿಗರಾಗಿ ಉದ್ದೇಶಪೂರ್ವಕವಾಗಿ ಮಾಡೋದ್ರೆ ಅವ್ರಿಗೆ ಬುದ್ಧಿನ ಹೇಳಕ್ ಇಚ್ಛೆ ಪಡ್ತೇನೆ. ಸಮಾಜನ ಒಟ್ಕೊಂಡು ಬಂದು ನಾವು ಈ ಪಕ್ಷಕ್ಕೆ ಊಟ ಹಾಕ್ತೀವಿ ಅನ್ನೋದನ್ನ ನಾವು ಮಾಡಬಾರ್ದಂತ ನಾನು ನಿಮ್ಮ ಪತ್ರಿಕೆಗಳ ಮುಖಾಂತರ ಅವರಿಗೆ ವಿನಂತಿ ಮಾಡಿಕೊಳ್ತೇನೆ. ಇದು ಎರಡನೇದಾಗಿ, ಈಗೊಂದು 4 ದಿವಸದಿಂದ ಒಂದು ಪತ್ರಿಕೆಗೆ ಸಂದರ್ಶನವನ್ನು ಕೊಟ್ಟು ನಮ್ಮ ರಾಯಚೂರು ಅಭ್ಯರ್ಥಿಯಾಗಿರ್ತಕ್ಕಂಥ ನಿಯೋಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಯವರು ಹೇಳಿಕೆಗಳನ್ನು ಕೊಟ್ಟರು. ರಾಜ್ಯದಲ್ಲಿ ವಿಶೇಷವಾಗಿ ನಾರಾಯಣಪುರ ಬಲ್ಲದಂತೆ ಎಡದಂಡೆ ಕಾಲಕ್ಕೆ ನೀರಾವರಿ ಯೋಜನೆಗಳನ್ನ ಮಾಡಿದ್ದಲ್ಲ ಕಾಂಗ್ರೆಸ್ನವರು ಅಂತ ಹೇಳಿದರು. ಪಾಪ ಮಾಡಿದ್ರಂತೂ ನಾವು ಬಹಳ ಸಂತೋಷ ಪಡ್ತಿದ್ವಿ. ನೀರಿಗಾಗಿ ನಮ್ಮಲ್ಲಿ ಬರಿ ತಪ್ಪಿಸ್ತಿದ್ರು ನಮ್ಮ ಜನ. 1962ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆಲಮಟ್ಟಿ ಡ್ಯಾಮ್ಗೆ ಶಂಕುಸ್ಥಾಪನೆ ಮಾಡಿದರು. ಶಂಕುಸ್ಥಾಪನೆ ಮಾಡಿದ ನಂತರ ಅದೇ ಸಮಯದಲ್ಲಿ ನಮಗೆ ಬಸವಸಾಗರ ಅಣೆಕಟ್ಟನ್ನು ಪೂರ್ತಿ ಮಾಡಿದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆಗೆ, ಬೀದರ್ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ ಮತ್ತು ಉಳಿದಂತ ಕೊಪ್ಪಳ ಭಾಗಕ್ಕೆ ನೀರಾವರಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬಸವಸಾಗರ ಡ್ಯಾಮ್ ಅನ್ನ ಬಹಳ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಿದರು. 1984ರಲ್ಲಿ ಬಸವಸಾಗರದಿಂದ ಗುಲ್ಬರ್ಗ ಭಾಗ ಶಾಪೂರ್ ಬ್ರಾಂಚ್ ಅಂತಂದ್ರೆ ಹೆಸರು, ಶಾಪೂರ್ ಬ್ರಾಂಚ್ ಕಾಲುವೆಗೆ 84ರಲ್ಲಿ ನೀರು ರಾಯಚೂರು ಬಲದಂಡೆ ಕಾಲುವೆ ಮಾಡಿ ನಮಗೆ ನೀರು ಕೊಡಲಿಲ್ಲ. ನಮಗೆ ನೀರು ಯಾವಾಗ ಬಂದು 96 ನಂತರ ಬಂತು, ಕಾಲುವೆ ಬಂತು, ನೀರು ಬರಲಿಲ್ಲ. ನೀರು ಬರೋ ಕಾಲಕ್ಕೆ 2001-2000 ಇಶ್ಯೂನಲ್ಲಿ 95 ಕಿಲೋಮೀಟರ್ ವರೆಗೆ ಮತ್ತೆ ಮಾಡಿ ಅಲ್ಲೇ ನಿಂದಿಸಿದ್ರು. ತದನಂತರ ಈಗ ರಾಯಚೂರು ಜಿಲ್ಲೆ ತಾಲೂಕಿನಲ್ಲಿ ಕಾಲುವೆ ಕೆಲಸ ನಡೆದಿದೆ. ಕಾಲುವೆನ ಅರ್ಧಂಬರ್ಧ ಅಲ್ಲಿಷ್ಟು ಮಾಡ್ತಾರೆ, ಇದು ಈ ಕಾಂಟ್ರಾಕ್ಟರ್ ಇಷ್ಟು ಮಾಡ್ಯಾರ, ಅವರಿಷ್ಟು ಮಾಡ್ಯಾರ, ಇನ್ನು ಕರ್ನಾಟಕದ ಹೆದ್ದಾರಿಗಳ ಯೋಜನೆಗಾಗಿ ಕಳೆದ 5 ವರ್ಷದಲ್ಲಿ ಭಾರಿ ದಾಪುಗಾರನ್ನ ಕೇಂದ್ರ ಸರ್ಕಾರ ಇಟ್ಟಿದೆ. 17,557 ಕೋಟಿ ಈಗಾಗಲೇ ಕೆಲಸ ಮುಗಿದದ್ದು ಮತ್ತು ಕಾಮಗಾರಿ ಪ್ರಗತಿಯಲ್ಲಿದ್ದು ಸೇರಿ ಅನುದಾನ ಬಿಡುಗಡೆಯಾಗಿದೆ. 17,557 ಕೋಟಿ. 5 ಪ್ರಮುಖ ನೀರಾವರಿ ಯೋಜನೆಗಳಿಗೆ, ರಾಜ್ಯದ 5 ಪ್ರಮುಖ ನೀರಾವರಿ ಯೋಜನೆಗಳಿಗೆ 1833 ಕೋಟಿ ಅನುದಾನ ಒದಗಿಸಲಾಗಿದೆ. ಇದಲ್ಲದೆ ಸ್ವಚ್ಛ ಭಾರತ, ನಾವು ಗೊತ್ತು, ಸ್ವಚ್ಛ ಭಾರತ ಪ್ರಾರಂಭ ಆಗಿದೆ ನಮ್ಮ ಕಾಲದಲ್ಲಿ, ಅದು ಮುಂಚೆ ಬೇರೆ ಹೆಸರಲ್ಲಿ ಕೊಡ್ತಾ ಇದ್ವಿ ಅಂತ ಅವ್ರು ಹೇಳಿದ್ರು. ಆದ್ರೆ ಕೊಟ್ಟಂತ ಅನುದಾನ ಕೆಲಸ ಮುಗಿದದ್ದು ನಾ ಹೇಳ್ತಾರೆ 44 ಲಕ್ಷ ಶೌಚಾಲಯ ನಿರ್ಮಾಣ ಆಗಿದೆ. ಇದು ನಾವು ಕೊಟ್ಟದ್ದು ಕೊಟ್ಟಲ್ಲ, ಕರ್ನಾಟಕ ಸರ್ಕಾರ ತಾನು ಇದು ಕೊಡ್ತಾರಲ್ಲ, ಯುಟಿಲೈಸೇಷನ್ ಸರ್ಟಿಫಿಕೇಟ್ UC ಅದೆಲ್ಲ ಕೊಟ್ಟಿದ್ದು. ಮತ್ತು ಫಸಲ್ ಬಿಮಾ ಯೋಜನೆ
ಕಾಂಗ್ರೆಸ್ ನಿಯೋಜಿತ ಅಭ್ಯರ್ಥಿ ಬಿವಿ ನಾಯಕ್ ಇವರು ನೀರಾವರಿ ಯೋಜನೆಗಳನ್ನು ಮಾಡಿರುವುದಾಗಿ ಹೇಳಿಕೊಳ್ಳುತ್ತಿದ್ದಾರೆ. ವಾಸ್ತವ ಅಂಶ ತಿಳಿದು ಜನರಿಗೆ ಮಾಹಿತಿ ನೀಡಬೇಕು. 1962ರಲ್ಲಿ ನಿರ್ಮಾಣವಾಗಿದ್ದ ಆಲ್ಮಟ್ಟಿ ಜಲಾಶಯದಿಂದ ರೈತರಿಗೆ ನೀರು ಬರಲು 1996ರವರೆಗೆ ಕಾಯಬೇಕಾಯಿತು. ನಾರಾಯಣಪುರ ಬಲದಂಡೆ ಕಾಲುವೆ ಇಂದಿಗೂ ಪೂರ್ಣಗೊಂಡಿಲ್ಲ. 16 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರೂ ನೀರು ಕೊಡಲು ಆಗಿಲ್ಲ. ಸಂಸದರ ಆದರ್ಶ ಗ್ರಾಮ ಜಾಗಿರ ವೆಂಕಟಾಪುರ ಜನರು ಇಂದಿಗೂ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ವೀರಪ್ಪ ಮೊಯ್ಲಿಯವರು ಬೇಬಿ ಕಾಲುವೆ ಶಂಕುಸ್ಥಾಪನೆ ಮಾಡಿದ್ದರು. ಅದು ಉದ್ಘಾಟನೆಗೆ ಸೀಮಿತವಾಯಿತು. ಸುಳ್ಳು ಭರವಸೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದರು. ಬಿಜೆಪಿ ಮುಖಂಡ ತ್ರಿವಿಕ್ರಮ್ ಜೋಶಿ ಮಾತನಾಡಿ, ನಗರದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರ ಏನೂ ಮಾಡಿಲ್ಲ ಎಂದು ಸಿದ್ದರಾಮಯ್ಯ ಸೇರಿ ಹಲವರು ಆರೋಪಿಸಿದ್ದಾರೆ. ಆದರೆ ಇತಿಹಾಸದಲ್ಲಿ ಹಿಂದೆಂದೂ ಬಿಡುಗಡೆಯಾಗದೇ ಇರುವಷ್ಟು ಅನುದಾನ ಬಿಜೆಪಿ ನೇತೃತ್ವದ ಸರ್ಕಾರ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಬಸಪ್ಪ ಮಾಲಿಪಾಟೀಲ್, ನಾರಾಯಣರಾವ್ ಪೂರತಿಪ್ಲಿ, ಆರ್ಕೆ ಅಮರೇಶ್, ಎ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ನಮ್ಮೆಲ್ಲರ ಹತ್ರನೂ ಒಂದು ಸೂಪರ್ ಪವರ್ ಇದೆ, ವೋಟ್ ಮಾಡೋ ಸೂಪರ್ ಪವರ್. ಈ ಸೂಪರ್ ಪವರ್ನ ಪ್ಲೀಸ್ ವೇಸ್ಟ್ ಮಾಡ್ಕೋಬೇಡಿ. ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್, ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ, ಪ್ಲೇ ಗ್ರೂಪ್ to 10th standard. Our visions to inspire in every child a love of learning and the confidence to explore, grow and achieve as individuals. Silent features, faster brain development and smartness, develops educational methodology, improve concentration levels, enhances listening and speaking skills, ensures ability to work independently and in group, inculcates lifelong love for learning, provides experimental teaching instead of memorization. There is no donation in our school. Please admit your children. Kamareddy Krishnareddy Education Trust, Melrose School of Journalism. Admissions open for session 2019-2020. Number 825 and 835 Suvarna Vatika beside Pramana PU College, Jayanagar, Bodmandoddi Road, Raichur. Contact cell number 94481 25504 and 7760145903. Tadhim Dhanna Tadhim. Dear parents, we truly promise that Prarthana School will prove its excellence in creating a new chapter. Prarthana, the temple of learning. It is a unique school for your kids with superior quality of education through playway and creative teaching methods. Using the Montessori system of education, We encourage students in what they love to do. it has discovered the basic needs for the system of education in Raichur. We have facilities like chemistry lab, sports activities, TV room, playground and proper sanitation for students. So, why wait? Hurry up! Limited seats available. Shady Grove Preschool, Montessori-based playgroup, nursery, LKG and UKG. The mission of the Shady Grove Preschool is to put Indian values and principles into practice through programs that build healthy spirit, mind and body for all with fun-filled learning. Every child has an inherent nature and intelligence that is peculiar to him. This varies from child to child. And is the most important factor to consider when the child comes to school. Each material has been designed and manufactured keeping in mind the curriculum objectives and the philosophy. The teachers have been trained intensively on the philosophy, curriculum and the materials. Shady Grove curriculum is focused on the physical, intellectual, language, creative,
socio-emotional areas of the development of the child. Methodology, development through work by hands. Teachers are facilitators. Self-learning environment. Each child at his own pace. Mixed age grouping. Encouraging the child's inherent desire to do and learn. Freedom of choice, independence, inner discipline, daily observation and assessment, socially vibrant environment, self-correction. For more details, please contact address Nejlingappa Colony near MS Patil House, Raichur. Mobile number 8095444831 9741671550. India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops. Even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Jolly Kids Play School AC Campus. Admissions open for 2019-20. Playgroup, nursery, LKG and UKG. Few of the highlighting features of our program include spoken English, assembly activity, rewards and recognitions, conversation, Montessori methodology, bus facilities from home, student-teacher ratio 1:20. A group of John Milton Techno High School. For more details, please contact address Lingsugu Road near Old Checkpost, Raichur. Mobile number 9035129938 9449543549. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಮಡಿವಾಳ ಸಮಾಜದವರ ಮೇಲೆ ಬೇವಿ ನಾಯಕ್ ಆಪ್ತರು ಹಾಗೂ ಸಂಬಂಧಿಕರಿಂದ ನಿರಂತರವಾಗಿ ದೌರ್ಜನ್ಯವಾಗುತ್ತಿದೆ ಎಂದು ಸಿರ್ವಾರ್ ತಾಲೂಕು ಘಟಕದ ಅಧ್ಯಕ್ಷ ಪಿ ಶರಣಪ್ಪ ಮಡಿವಾಳ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 1ರಂದು ದೇವದುರ್ಗ ತಾಲೂಕಿನ ಜೇರಬಂಡಿ ಗ್ರಾಮದಲ್ಲಿ ಪಿವಿ ನಾಯಕರ ಸಂಬಂಧಿಕರಾದ ಪಾಲನಗೌಡ, ಭೀಮಶಪ್ಪ, ರಾಮಣ್ಣ, ಭೀಮನಗೌಡ, ರವಿ, ಹನುಮನಗೌಡ, ಶರಣಪ್ಪ ಎಂಬುವವರು ಸೇರಿ ಮಡಿವಾಳ ಸಮಾಜದ ಭೀಮಣ್ಣ ಇವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಪೊಲೀಸರಿಗೆ ದೂರು ನೀಡಿದ್ರು. ಕೇವಲ ಹನುಮನಗೌಡ ಎಂಬುವವರ ಮೇಲೆ ಪ್ರಕರಣ ದಾಖಲಿಸಿ ಇನ್ನುಳಿದವರನ್ನು ಪ್ರಕರಣದಿಂದ ಕೈಬಿಡಲಾಗಿದೆ. ಪಿವಿ ನಾಯಕರು ಆರೋಪಿಗಳ ಪರವಾಗಿ ನಿಂತಿದ್ದರಿಂದ ಇಲ್ಲಿಯವರೆಗೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ಆಪಾದಿಸಿದರು. ಈ ಹಿಂದೆ ಜೇರಬಂಡಿ ಗ್ರಾಮದಲ್ಲಿ ಹಲ್ಲೆಗೊಳಗಾದ ಭೀಮಣ್ಣನ ಸೊಸೆ ಹೊನ್ನಮ್ಮಾಳ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈಯಲಾಗಿತ್ತು. ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಭೀಮಣ್ಣ ಇರುವುದರಿಂದಲೇ ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರದಿಂದ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಲಾಗಿದೆ ಎಂದರು. ಅರ್ಕೇರ ಗ್ರಾಮದಲ್ಲಿ ಈ ಹಿಂದೆ ಮಡಿವಾಳ ಸಮಾಜದ ಮಹಿಳೆಯನ್ನು ಬೆತ್ತಲೆ ಮಾಡಿದ ಪ್ರಕರಣವೂ ನಡೆದಿತ್ತು. ಜಿಲ್ಲೆಯಲ್ಲಿ ಮಡಿವಾಳ ಸಮಾಜದವರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ ಎಂದರು. ಅದೇ ಆರೋಪಿಗಳು ಈಗ ಏನಾದರೂ ಸಾಕ್ಷಿ ಹೇಳ್ತಾರೆಂದು ಇವರನ್ನು ಸಹ ಹೊಡೆದು
ತಾಲೂಕಿನ ದೇವರಹಳ್ಳಿ ಗ್ರಾಮದ ದಿನಾಂಕ 1/4/2019 ಭೀಮಿ ನಾಯಕ್ ಸಮಾಧಿಗಳ ಆಲಗೌಡ ಭೀಮಶಪ್ಪ ರಾಮಣ್ಣ ನಾಗಪ್ಪ ಅಂಗನಗೌಡ ಶರಣಪ್ಪ ಇವರು ಸೇರಿ ಕೊಡ್ಲಿ ಬಡಿಗೆ ಮತ್ತು ಕಬ್ಬಿಣ ರಾಜ್ಯಗಳಿಂದ ಅದೇ ಗ್ರಾಮದ ಮಡಿವಾಳ ಸಮಾಜದ ಭೀಮಣ್ಣನ ಮೇಲೆ ಮರಣಾಂತಿಕ ಹತ್ಯೆ ಮಾಡಿದ್ದಾರೆ. ಈಗಾಗಲೇ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆದಿದ್ದು ಅವರಿಗೆ ಕರ್ಕೊಂಡು ಬಂದಿದ್ದೇವೆ. ಕೇಸ್ ಇದೆ. ಅವರ ಕೇಸು ಈ 8 ಮಂದಿ ಆರೋಪಿಗಳನ್ನು ಬಿಟ್ಟು ಒಬ್ಬರೇ ಹನುಮನಗೌಡ ಅವರ ಮೇಲೆ ಒಬ್ಬರ ಮೇಲೆ ಕೇಸು ಒಬ್ಬರು ಕೇಸ್ ಅಲ್ಲೇ ಆಗಿ 1ನೇ ತಾರೀಕು ಇದೆ ಏಪ್ರಿಲ್ 1ನೇ ತಾರೀಕು. ನಮಗೆ ಗೊತ್ತಿಲ್ಲ ಸರ್, ಇವರು ಅಡ್ಮಿಟ್ ಆಗಿದ್ದು ಗೊತ್ತಿಲ್ಲ ಸರ್. ನಮ್ಮ ರಿಮ್ಸ್ನಲ್ಲಿ ಇನ್ನೊಬ್ಬ ನಮ್ಮ ಸಿಲ್ವಾಂಡೂರ ಅಡ್ಮಿಟ್ ಆಗಿದ್ದ. ಅವರು ಇವರು ಪಕ್ಕದಲ್ಲಿದ್ದಾಗ ಇವರು ವಿಷಯ ಗೊತ್ತಾಯ್ತು ನಮ್ಗೆ. ಆಗಲೇ ಇವ್ರಿಗೆ ಈ ಫೇಸ್ಬುಕ್ ಅಂತ ಇವರು ಫೋಟೋಗಳನ್ನು ಬಿಟ್ಟಿದ್ರು. ಇವರು ಹುಡುಗಿಯಾಗಿ ನಾವು ಜೇರ್ಮಂಡಿಗೆ ಹೋಗಿದ್ವಿ. ಜೇರ್ಮಂಡಿಯಾಗಿ ಯಾರೆಲ್ಲ ಮನೆಯೆಲ್ಲ ಲಾಕ್ ಆಗಿರಲ್ಲ. ಇವರು ನಮಗೆ ಪತ್ತೆ ಇಲ್ಲ, ಹಾಗಾಗಿ ಇವರು ನಮ್ಗೆ ಸಿಗಲಿಲ್ಲ. ಅವರು ನಮ್ಮ ಹುಡುಗ ಅಡ್ಮಿಟ್ ಆಗಿ ಅವ್ರು ಬಂದು ಹೇಳಿದಾಗ ಇವರು ನಂಬರ್ ತಗೊಂಡು ಇವ್ರು ಕಾಲ್ ಮಾಡಿ ನಾವು ಇವರು ದುಡ್ಡು ಬೇಕಾಗಿ ಇವ್ರನ್ನ ಯೋಗಕ್ಷೇಮ ವಿಚಾರಿಸಿ ಅವಾಗ ಇವ್ರು ಹೇಳಿದ್ರು, ನಾವು ಜಿಲ್ಲೆಯಲ್ಲಿ ಯಾರು ಮನೆವಾಳ ಸ್ಪಂದನೆ ಕೊಟ್ಟಿಲ್ಲ, ನಮ್ಮ ಜೊತೆಗೆ ಯಾರು ಬಂದಿಲ್ಲ, ಹಾಗಾಗಿ ಇದೇ ಫಸ್ಟ್ ನೀವು ಬಂದಿರೋದು. ನಾವು ಬೇರೆ ಜಾತಿಯಲ್ಲಿ ಯಾರು ಹುಟ್ಟಬೇಕಾಗಿತ್ತು, ಹುಟ್ಟಿದ್ರೆ ಹೋರಾಟ ಮಾಡಿ ನಮ್ಗೆ ಇದು ಮಾಡ್ತಿದ್ರು. ನಾವು ಮಡಿವಾಳ ಜನಾಂಗದಲ್ಲಿ ಹುಟ್ಟಿ ಯಾರು ನಮ್ಮ ಅಧ್ಯಯನ ಮಾಡಿ ನಾನು ಯಾರಿಗೆ ಗೊತ್ತಿಲ್ಲ ಸರ್. ಯಾವ ಉದ್ದೇಶಕ್ಕಾಗಿ ಉದ್ದೇಶ ಸರ್ ಸರ್ ಅವ್ರಿಗೆ ಪರವಾಗಿ ಅವ್ರಿಗೆ ಕೇಳಿ ಸರ್, ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೂ ಹೇಳಿ ಸರ್. ಈ ರೀತಿಯಿಂದ ಏನಂತಂದ್ರೆ ಅವ್ರು ಕೆಲವೊಬ್ಬರು ಎಲೆಕ್ಷನ್ ನಲ್ಲಿ ಭಾಗಿಯಾಗಿದ್ದಾರೆ ಸರ್. ಎಲೆಕ್ಷನ್ ಅಂತಂದ್ರೆ ಸಮಾಜದಲ್ಲಿದ್ದವರು ಈ ನಮ್ಮ ರಾಜಕೀಯವಾಗಿ ಇರಬಾರ್ದು ಸರ್. ಹಲ್ಲೆಗೊಳಗಾದ ಭೀಮಣ್ಣ ಇವರಿಗೆ ಜೀವ ಬೆದರಿಕೆ ಇದ್ದು ಸೂಕ್ತ ರಕ್ಷಣೆ ನೀಡಬೇಕು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ಚುನಾವಣೆ ನಂತರ ಹೋರಾಟಕ್ಕೆ ಮುಂದಾಗುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಭೀಮಣ್ಣ ಜೇರ್ಮಂಡಿ, ಹುಲಿಗೆಪ್ಪ, ರಮೇಶ್ ಮಡಿವಾಳ, ಯಮನೂರು ಮಡಿವಾಳ, ಶೇಖರಪ್ಪ ಮಡಿವಾಳ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಭಗೀರಥ ಜಯಂತಿ ಆಚರಿಸಲು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಜಯಂತ್ಯುತ್ಸವಕ್ಕೆ ಜಿಲ್ಲಾ ಮಟ್ಟದಲ್ಲಿ 50 ಮತ್ತು ತಾಲೂಕು ಮಟ್ಟದಲ್ಲಿ 25,000 ನೀಡಿದೆ. ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವುದಾಗಿ ಅಮರೇಶ್ ಆದೋನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಉಪ್ಪಾರ ಸಮಾಜದ ಏಳಿಗೆಗೆ ಕಾಂಗ್ರೆಸ್ ಪಕ್ಷವು ಹಲವಾರು ಕೊಡುಗೆಗಳನ್ನು ನೀಡಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ವೇಳೆ ಸರ್ಕಾರದಿಂದ ಮಹರ್ಷಿ ಭಗೀರಥ ಜಯಂತಿ ಆಚರಣೆ, ಉಪ್ಪಾರ ಸಮಾಜದ ಮುಖಂಡರುಗಳಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನವನ್ನು ನೀಡಿ ಸಮಾಜದ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗಿದೆ ಎಂದರು. ಅಲ್ಲದೆ ಸಮಾಜಕ್ಕೆ ಉಪ್ಪಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ನಮ್ಮ ಸಮಾಜಕ್ಕೆ ನಮ್ಮವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಸಮಾಜದ ಏಳಿಗೆಗಾಗಿ ನಾಂದಿ ಹಾಡಿರುತ್ತಾರೆ. ನಮ್ಮ ಸಮಾಜದ ಮುಖಂಡರುಗಳಿಗೆ ಶ್ರೀಮಾನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಶ್ರೀ ವೆಂಕೋಬ ವಕೀಲರನ್ನು ಪುನರ್ವಸತಿ ನಿಗಮದ ಅಧ್ಯಕ್ಷರನ್ನಾಗಿಯೂ, ಶ್ರೀ ಸುಭಾಷ್ ಹೆಡವೆ ಇವರನ್ನು ಕೃಷ್ಣ ಕಾಡಲ ನಿಗಮದ ಅಧ್ಯಕ್ಷರನ್ನಾಗಿಯೂ ಮತ್ತು ಡಾಕ್ಟರ್ ರವೀಂದ್ರ ಕುಮಾರ್ ಇವರನ್ನು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯಕ್ಕೆ ಉನ್ನತ ಅಧಿಕಾರಿಯಾಗಿ ನೇಮಿಸಲಾಗಿರುತ್ತದೆ. ನಮ್ಮ ಸಮಾಜವು ಅತಿ ಹಿಂದುಳಿದವಾದ ಸಮಾಜವಾಗಿದ್ದು ಸ್ವತಂತ್ರ ಬಂದ ಸುಮಾರು ವರ್ಷಗಳಾದರೂ ನಮ್ಮ ಸಮಾಜದ ಒಬ್ಬ MLA ಕೂಡ ಇರಲಿಲ್ಲ. ಆದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದ ವರ್ಗದ ಅಧಿಕಾರರು ಹಾಗೂ 2ನೇ ದೇವರಾಜ್ ಅರಸರು ಅಂತ ರೂಪದಲ್ಲಿ ಬಂದು ಶ್ರೀ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರದಲ್ಲಿ 2008ರಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡಿಸಿ ಈತನನ್ನು ಬೆಂಬಲಿಸಿ ಧೈರ್ಯ ತುಂಬಿ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬಂದಿರ್ತಾರೆ. 2013ರಲ್ಲಿ ಅದೇ ರೀತಿ ಗೆಲ್ಲಿಸಿಕೊಂಡು ಬಂದಿರ್ತಾರೆ. 2018ರಲ್ಲಿ ಕೂಡ ಟಿಕೆಟ್ ಕೊಟ್ಟು MLA ಆಗಿ ಗೆಲ್ಲಿಸಿಕೊಂಡು ಬಂದು ಸದ್ಯ ಶ್ರೀ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯ ಕ್ಯಾಬಿನೆಟ್ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕಾಂಗ್ರೆಸ್ ಪಕ್ಷವು
ಬಂದಿರುವುದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಮ್ಮ ಸಮಾಜಕ್ಕೆ ಅನೇಕ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಕಾರ ಕೊಟ್ಟು ಹಿಂದುಳಿದ ಎಲ್ಲ ಸಮಾಜದವರನ್ನು ಉದ್ಧಾರ ಮಾಡಿರುತ್ತಾರೆ. ಈ ಅಡಿಯಲ್ಲಿ ಸಮಸ್ತ ಹಿಂದುಳಿದ ವರ್ಗಗಳು ಇದರ ಪ್ರಯೋಜನ ಪಡೆದು ಅಭಿವೃದ್ಧಿ ಪಥದಲ್ಲಿ ಸಾಗಿರುತ್ತವೆ. ಹೈದರಾಬಾದ್ ಕರ್ನಾಟಕದ ಈ ಭಾಗಕ್ಕೆ ಹಿಂದುಳಿದ ಅನೇಕ ಸಮಾಜಗಳ ಪರವಾಗಿ ಕಲಂ 371 ರಾಜ್ಯದಲ್ಲಿ ಹಿಂದುಳಿದ ಉಪ್ಪಾರ ಸಮಾಜದ ಮುಖಂಡರಿಗೆ ಕಾಂಗ್ರೆಸ್ ಪಕ್ಷವು ಟಿಕೆಟ್ ನೀಡುವ ಮೂಲಕ ಶಾಸಕರನ್ನಾಗಿ ಮಾಡಿದೆ. ಮೈತ್ರಿ ಸರ್ಕಾರದಲ್ಲಿ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷವು ಉಪ್ಪಾರ ಸಮಾಜದ ಹಿತಚಿಂತನೆ ಮಾಡಿದ್ದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಮಾಜ ಬಾಂಧವರು ಮತ ನೀಡಿ ಗೆಲ್ಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮಿರ್ಜಾಪುರ ಬಾಗುಂಡಪ್ಪ, ಜಂಬಲ್ದಿನ್ನಿ ನರಸಿಂಹಪ್ಪ, ಮಲ್ಲಿಕಾರ್ಜುನ್ ಕಣ್ಮೂರು, ದೇವನಪಲ್ಲಿ ರಾಮಣ್ಣ, ಶ್ರೀನಿವಾಸ್ ಕಣಮೂರು, ಜನಾರ್ದನ್, ಗಂಗಪ್ಪಯ್ಯ ಪೂಜಾರಿ, ನಾರಾಯಣಪ್ಪ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಪ್ರಿಲ್ 23ರಂದು ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ. 10,432 ಸಿಬ್ಬಂದಿಗಳನ್ನು ನಿಯೋಜನೆ. ಬಿ ಶರತ್. ಮೋದಿ ನೇತೃತ್ವದ ಸರ್ಕಾರ ರಾಜ್ಯಗಳ ಮಧ್ಯೆ ತಾರತಮ್ಯ, ನೀಡಿದ ಭರವಸೆಗಳು ಈಡೇರಿಸುವಲ್ಲಿ ವಿಫಲ. ವೀರಪ್ಪ ಮೌಲಿ. ರಾಜ್ಯದಲ್ಲಿ ಸದ್ದು ಮಾಡಿದ ಮಧು ಸಾವಿನ ವಿಚಾರ ಸಿಐಡಿ ತನಿಖೆಗೆ ಒಪ್ಪಿಸಿದ ಸರ್ಕಾರ. ಐದು ವರ್ಷದಲ್ಲಿ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ನೀಡಿದ ಮೋದಿ ಸರ್ಕಾರ. ಕಾಂಗ್ರೆಸ್ ಆರೋಪ ಸುಳ್ಳು. ತ್ರಿವಿಕ್ರಮ್ ಜೋಶಿ. ಮಡಿವಾಳ ಸಮಾಜದವರ ಮೇಲೆ ಬಿವಿ ನಾಯಕ್ ಸಂಬಂಧಿಕರಿಂದ ದೌರ್ಜನ್ಯ. ಬಿ ಶರಣಪ್ಪ ಮಡಿವಾಳ್. ಮತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಭಗೀರಥ ಜಯಂತಿ ಅನುದಾನ ಕಾಂಗ್ರೆಸ್ ಬೆಂಬಲಿಸಲು ನಿರ್ಧಾರ. ಅಮರೇಶ್ ಆದೋನಿ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಈ ರಾಯಚೂರು. ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್, ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ, ಪ್ಲೇ ಗ್ರೂಪ್ to 10th standard. Prarthana School will prove its excellence in creating a new chapter. So, why wait? Hurry up. Limited seats available. Jolly Kids Play School AC Campus. Shady Grove Preschool. Montessori based. Playgroup, Nursery, LKG and UKG. India's #1 preschool chain. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ರಾಯಚೂರು ನಗರದಲ್ಲಿ ಆರಂಭವಾಗಿರುವ 7 ವಂಡರ್ಸ್ ಎಕ್ಸಿಬಿಷನ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.